ಆಪ್ ಕಿ ಅದಾಲತ್ನಲ್ಲಿ ಕಪಿಲ್ ದೇವ್ ಮೇಲೆ ಇರುವ ಆರೋಪ. ಇವರು ಪ್ರತಿ ವಿಷಯದಲ್ಲೂ ತಮ್ಮ ಮೂಗು ತೂರಿಸ್ತಾರೆ. ಕಪಿಲ್, ಸಚಿನ್ ತೆಂಡೂಲ್ಕರ್ ಅವರ ಉದಾಹರಣೆ ಹೇಳೋದಾದ್ರೆ, ಕೆಲವು ದಿನಗಳ ಹಿಂದೆ ಯಾವಾಗ ಸಚಿನ್ಗೆ ಏಟ್ ಬಿದ್ದಿತ್ತು ಮತ್ತೆ ಅವರು ಫೀಲ್ಡಿಂದ ಹೊರಗಡೆ ಕೂತಿದ್ರಲ್ಲ, ಆಗ ನೀವು ಹೇಳಿದ್ರಿ ಈಗ ಆಯ್ತು ಸಚಿನ್, ಈಗ ಇನ್ನು ರಿಟೈರ್ ಆಗ್ಬಿಡು ಅಂತ. ಹಾಗೇನೆ ಹೇಳಿಲ್ಲ ನಾನು. ಐ ಥಿಂಕ್ ಅದೇ ವಿಷಯ ಮನುಷ್ಯ ಏನ್ ಹೇಳ್ತಾನೆ ಮತ್ತೆ ಎದುರಿಗಿರೋನು ಏನು ಯೋಚಿಸ್ತಾನೆ, ಏನ್ ಬರೀತಾನೆ, ಮತ್ತೆ ನೀವೇನ್ ಯೋಚಿಸ್ತೀರಾ ಅದು ನೋಡಿ, ನನ್ನ ಹತ್ರ ನಿಮ್ಮ ಈ 21 ಜೂನ್ 2005ನಲ್ಲಿ ಚಂಡೀಗಢ್ನಲ್ಲಿ ನೀಡಿದಂತ ಹೇಳಿಕೆ ಇದೆ. ಇದರಲ್ಲಿ ಏನ್ ಬರ್ದಿದೆ ಅಂದ್ರೆ, ಕಪಿಲ್ ಅವರು ರೋಟರಿ ಕ್ಲಬ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆಗಿನ ಮಾತುಕತೆನಲ್ಲಿ ಹೇಳಿದ್ದಾರೆ ಏನಂದ್ರೆ, ಸಚಿನ್ ಈಗ 32 ವರ್ಷದವರಾಗಿದ್ದಾರೆ ಮತ್ತೆ ಅವರ ಬೆಸ್ಟ್ ಫಾರ್ಮ್ ಕಳೆದು ಹೋಗಿದೆ. ಖಂಡಿತ ಸರಿಯಾಗಿದೆ. ಏನಂದ್ರೆ ಅವರು 18 ವರ್ಷದವರು ಅಲ್ಲ, ಅವರು ಇಂದು 33 ವರ್ಷದವರಾಗಿದ್ದಾರೆ. ಮತ್ತೆ 18 ವರ್ಷದ ಹುಡುಗನಿಗೂ ಹಾಗೂ 33 ವರ್ಷದ ವ್ಯಕ್ತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ದ ಬೆಸ್ಟ್ ಇಸ್ ಗಾನ್. ಅವರು ದೇಶಕ್ಕಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಅದನ್ನ ನಮ್ಮ ಯಾವ ಕ್ರಿಕೆಟರ್ಸ್ ಕೂಡ ಮಾಡಿಲ್ಲ. ಬಟ್ ಎಲ್ರೂ ಒಂದಿನ ಹೋಗ್ಲೇಬೇಕು. ಯಾವತ್ತು ಹೋಗ್ತಾರೋ ನಾವು ಬಹಳ ಗೌರವದಿಂದ ಅವ್ರನ್ನ ಕಳ್ಸೋಕ್ ಬಯಸ್ತೀವಿ. ಇದನ್ ನಾನ್ ಹೇಳಿದ್ದೆ. ಯಾವ ದಿನ ಅವರು ರಿಟೈರ್ಮೆಂಟ್ ತಗೋತಾರೆ ನಾವು ಅವ್ರನ್ನ ಬಹಳ ಗೌರವದಿಂದ ಮರ್ಯಾದೆಯಿಂದ ಕಳ್ಸೋಣ ಅಂತ. ಬಟ್ ಬರೆಯೋರು ಏನ್ ಹೇಳ್ತಾರೆ ಅಂದ್ರೆ, ಕಪಿಲ್ ದೇವ್ ಹೇಳಿದ್ರು ರಿಟೈರ್ಡ್ ಆಗ್ಬಿಡಿ ಅಂತ. ನಾನ್ಯಾರು ಹೇಳೋದಕ್ಕೆ? ನಾನ್ ಹೇಳಿದ್ದು ಏನಂದ್ರೆ, ಯಾವ ದಿನ ಇವರು ಹೋಗ್ತಾರೆ ಅಂತಹ ಪ್ಲೇಯರ್ ಅನ್ನ ನಾವು ಗೌರವದಿಂದ ಕಳಿಸ್ಕೊಡ್ಬೇಕು. ಕಪಿಲ್, ಯಾವ ದಿನ ಸೌರವ್ ಗಂಗೂಲಿ ಬಿಡೋಕೆ ಬಯಸ್ತಾರೆ ನಾವು ಅವರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೆನಪು ಮಾಡ್ಕೋಬೇಕು ಮತ್ತೆ ಹೇಳ್ಬೇಕು ಏನಂದ್ರೆ ಇವರು ಹಿಂದೂಸ್ತಾನಕ್ಕೆ ಬಹಳ ಸೇವೆ ಮಾಡಿದ್ದಾರೆ ಅಂತ. ಆದ್ರೆ ಸಚಿನ್ ಬಗ್ಗೆ ಯಾವ ಸಮಯದಲ್ಲಿ ನೀವು ಮಾತಾಡಿದ್ರಿ? ಅದ್ರ ನಂತರ ಯಾವಾಗ ಸಚಿನ್ ಬಂದ್ರೋ, ತಮ್ಮ ಬ್ಯಾಟನ್ನ ಬೀಸಿದ್ರು, ಹೇಗೆ ಬೀಸಿದ್ರು ಅಂದ್ರೆ ನೀವೇನು ಮಾತಾಡಕ್ಕೆ ಆಗ್ಲಿಲ್ಲ. ನನಗೆ ಮಾತಾಡೋ ಅವಶ್ಯಕತೆ ಏನಿದೆ? ಸಚಿನ್ ವಿಲ್ ನೆವರ್ ಬಿ 20 ಅಗೇನ್. ಇವತ್ ನಿಮ್ ಮುಂದೆ ಹೇಳ್ತಿದ್ದೀನಿ. ಅಂಡ್ ಹೀ ಕ್ಯಾನ್ ನಾಟ್ ಪ್ಲೇ ದ ವೇ ಹಿ ಯೂಸ್ ಟು ಪ್ಲೇ. ಆದ್ರೆ ಅವ್ರು ಹೇಗ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂದ್ರೆ, ಜನ ಹೇಳ್ತಿದ್ದಾರೆ 18 ಅಲ್ಲ 17 ವರ್ಷದವರಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತ. ಗುಡ್ ಲಕ್. ನನ್ನ ಸ್ವಂತ ಅನುಮಾನ ಏನಂದ್ರೆ, ಅವರು ಯಾವ ಬ್ಯಾಟಿಂಗ್ ಅನ್ನ ಶಾರ್ಜಾದಲ್ಲಿ ನಮಗೆ ತೋರಿಸಿದ್ರು ಅಥವಾ ಆಸ್ಟ್ರೇಲಿಯಾದಲ್ಲಿ ತೋರಿಸಿದ್ರು ಅರ್ಲಿ ಹಿಸ್ ಲೈಫ್, ನಾವು ಆ ರೀತಿಯ ಬ್ಯಾಟಿಂಗ್ ಅನ್ನ ಮತ್ತೆ ನೋಡ್ಲಿಲ್ಲ. ಹಿ ಈಸ್ ವೆರಿ ಮೆಚ್ಯೂರ್, ಬಟ್ ಹಿ ಈಸ್ ನಾಟ್ ದ ಸಚಿನ್ ವಿ ಯೂಸ್ ಟು ಎಕ್ಸ್ಪೆಕ್ಟ್. ನಾವು ಈಗ್ಲೂ ನಂಬ್ತೀವಿ ಏನಂದ್ರೆ ಅವರಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ ಯಾರು ಬಂದಿಲ್ಲ ಅಂತ. ಬಟ್ ಪ್ರತಿ ಪ್ಲೇಯರ್ ಒಂದಿನ ಬರ್ಬೇಕು ಮತ್ತೆ ಅವರು ಹೋಗ್ಲೇಬೇಕು. ಒಂದ್ವೇಳೆ ನಾವು ಹೇಳಿದ್ರೆ ಸಚಿನ್ 50 ವರ್ಷದವರೆಗೂ ಹೀಗೆ ಆಡೋಕ್ ಸಾಧ್ಯನಾ ಅಂದ್ರೆ ಇಲ್ಲ. ಅವರು ತಮ್ಮನ್ನ ತಾವು ಮೆಚೂರ್ ಆಗಿಸ್ಕೊಂಡು ಯೋಚನೆ ಮಾಡಿ ಇನ್ನೂ ಚೆನ್ನಾಗ್ ಆಡ್ಬೋದು. ಬಟ್ ಅಂತಹ ಕ್ರಿಕೆಟ್ ಮತ್ತೆ ಅವರು ಆಡ್ತಾರೆ ಅನ್ನೋದು ನನಗನ್ಸೋದಿಲ್ಲ. ಆದ್ರೆ ಈಗ ಸಚಿನ್ ಯಾವ ರೀತಿ ಆಡ್ತಿದ್ದಾರೆ, ಯಾವ ರೀತಿ ಅವರು ಕಳೆದ 3-4 ಇನ್ನಿಂಗ್ಸ್ ಅಲ್ಲಿ ಆಡಿದ್ದಾರೆ, ಯಾವ ರೀತಿ ಸೆಂಚುರೀಸ್ ಅವ್ರು ಮಾಡಿದ್ದಾರೆ, ಅದನ್ನ ನೋಡಿ ನಿಮ್ಗೆ ಅನ್ಸೋದಿಲ್ವಾ ಸಚಿನ್ ಒಂದು ಹೊಸ ಅವತಾರದಲ್ಲಿ ವಾಪಸ್ ಬಂದಿದ್ದಾರೆ ಮೈದಾನಕ್ಕೆ ಅಂತ? ನೋಡಿ, ನೀವು ಒಂದು 100ರ ಮೇಲೆ ಅಥವಾ ಒಂದು 50ರ ಮೇಲೆ ಮಾತಾಡ್ಬೋದು. ನಾನು ಕಳೆದ 2 ವರ್ಷಗಳ ಬಗ್ಗೆ ಮಾತಾಡ್ತಿದ್ದೀನಿ. ಏನಂದ್ರೆ 2 ವರ್ಷಗಳಲ್ಲಿ ಹೇಗೆ ವೀರೇಂದ್ರ ಸೆಹ್ವಾಗ್ ಆರಂಭದಲ್ಲಿ ಬಂದ, ಆತ ಆಡ್ದ, ಅದರ ನಂತರ ಆತನ ಲೀನ್ ಪೀರಿಯಡ್ ಬಂತು. ಇದು ಏನಲ್ಲ ಸಚಿನ್ ಅವರ ಎಬಿಲಿಟಿ ಕಡಿಮೆ ಇದೆ ಅಂತಲ್ಲ, ಇಲ್ಲ ಟ್ಯಾಲೆಂಟ್ ಕಡಿಮೆ ಇದೆ ಅಂತಲ್ಲ. ಬಟ್ ಹಿ ಈಸ್ ನಾಟ್ ಯಂಗ್ ಮ್ಯಾನ್ ಎನಿಮೋರ್. ಹಿ ಈಸ್ ನಾಟ್ ದ ಬೆಸ್ಟ್ ವಾಟ್ ಹಿ ವಾಸ್. ಏನಂದ್ರೆ ಸಚಿನ್ ತೆಂಡೂಲ್ಕರ್ನಂತಹ ಪ್ಲೇಯರ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗೆಲ್ಲಿಸ್ತಿದ್ದ. ಹಿ ಬಿಕಮ್ ಅ ಮೆಚ್ಯೂರ್ ಬ್ಯಾಕ್ ಸೀಟ್ ಪ್ಲೇಯರ್. ಲೆಟ್ ಯಂಗ್ಸ್ಟರ್ ವಿನ್ ದ ಮ್ಯಾಚಸ್. ಬಟ್ ಅದು ಎಲ್ಲರ ಜೊತೆ ಆಗ್ಬೇಕು. ಇವತ್ತು ರಾಹುಲ್ ವಾಲ್ ಆಗಿದ್ದಾನೆ, 2 ವರ್ಷಗಳ ನಂತರ ಈತನ ಟೈಮ್ ಕೂಡ ಬರುತ್ತೆ, ಅದರ್ ಯಂಗ್ಸ್ಟರ್ ವಿಲ್ ಟೇಕ್ ಓವರ್. ಇದೇನು ತಪ್ಪು ವಿಷಯ ಅಂತೂ ಅಲ್ಲ, ಅಥವಾ ನಮ್ಮ ಯೋಚನೆಯಲ್ಲಿ ವ್ಯತ್ಯಾಸ ಇದೆ ಅಂತ ಅಲ್ಲ. ಒಂದಲ್ಲ ಒಂದಿನ ನಾನು ರಿಟೈರ್ ಆದೆ, ಗವಾಸ್ಕರ್ ಸಾಬ್ ರಿಟೈರ್ ಆದ್ರು, ಡಾನ್ ಬ್ರಾಡ್ಮನ್ ರಿಟೈರ್ ಆದ್ರು. ಎಲ್ರೂ ಆಗ್ಲೇಬೇಕು. ಮತ್ತೆ ಎಲ್ರೂ ತಮ್ಮ ತಮ್ಮ ಟೈಮ್ನಲ್ಲಿ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಯು ಕಾಂಟ್ ಎಕ್ಸ್ಪೆಕ್ಟ್ ಏನಂದ್ರೆ ಸಚಿನ್ ಅಂತಹ ಪ್ಲೇಯರ್ ಯಾರು 40 ಸೆಂಚುರಿ ಮಾಡಿದ್ದಾರೆ, ಏನ್ ನಾವು ಅನ್ಕೋಬೇಕಾ ಅವ್ರು ಹೀಗೆ 100 ವರ್ಷದವರೆಗೂ ಕ್ರಿಕೆಟ್ ಆಡ್ಲಿ ಅಂತ? ಹಾಗಾಗೋಕೆ ಸಾಧ್ಯ ಇಲ್ಲ. ಇದನ್ನ ನಾವು ಕೇವಲ ನಮ್ಮ ಕನ್ಸಲ್ಲಿ ಯೋಚಿಸ್ಬೋದು. ಅವ್ರಿನ್ನೂ 2 ವರ್ಷ ಆಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಆದ್ರೆ ಅವರು ಎಷ್ಟು ದೇಶಕ್ಕಾಗಿ ಮಾಡಿದಾರೋ ಅದರಿಂದ ನಮಗೆ ಬಹಳ ತೃಪ್ತಿ ಇದೆ. ಏನಂದ್ರೆ ಅವರು ನಮ್ಮ ನಿರೀಕ್ಷೆಗಿಂತ ತುಂಬಾ ಚೆನ್ನಾಗ್ ಆಡಿದ್ದಾರೆ. ನೀವು ಪ್ರತಿಯೊಬ್ಬರಿಗೂ ರಿಟೈರ್ಮೆಂಟ್ ಅನ್ನ ಸಲಹೆ ಕೊಡ್ತೀರಾ. ಸೌರವ್ ಗಂಗೂಲಿ ಅವರಿಗೂ ಹೇಳಿದ್ರಿ ರಿಟೈರ್ ಆಗ್ಬಿಡಿ ಅಂತ. ಬಿಡಿ, ರಿಟೈರ್ ಆಗ್ಬೇಡಿ. ನೀವು ಕ್ವಶನ್ ಕೇಳ್ತೀರಾ, ಉತ್ತರ ಕೊಡ್ಲಿಲ್ಲ ಅಂದ್ರೆ ಆಗ ಬಂದು ನಮ್ಮೇಲೇನೆ ಬೀಳ್ತೀರಾ. ಈಗೆಲ್ಲ ಏನು ಹೇಳೋದಿಲ್ಲ ಅಂತ. ನೋಡಿ, ಏನಾದ್ರೂ ನೀವು ಕ್ವಶನ್ ಕೇಳ್ತೀರಾ ಅಂದ್ರೆ ನಾನು ಉತ್ತರ ಕೊಡ್ತೀನಿ, ಇಲ್ಲ ಮೌನವಾಗಿ ಕೂತ್ಕೋತೀನಿ. ಮೌನವಾಗಿ ಕೂರೋಕೆ ಆಗಲ್ಲ. ಆದ್ರೆ ಇದನ್ ಹೇಳಿದ್ರಲ್ವಾ, ಸೌರವ್ ಗಂಗೂಲಿ ಅವಮಾನದ ಜೀವನ ನಡೆಸ್ತಾ ಇದ್ದಾರೆ, ಅದರಿಂದ ಅವರು ಹಾಗಲ್ಲ, ಆ ತರ ವರ್ಡ್ನ ನಾನು ಯೂಸ್ ಮಾಡಲ್ಲ, ಅವಮಾನ ಪದನ. ಐ ಥಿಂಕ್ ನೀವು ತಿರುಗಿಸಿ ಮುರುಗಿಸಿ ಪದಗಳನ್ನ ಹಾಕೋಕ್ ಪ್ರಯತ್ನಿಸ್ತಿದ್ದೀರಾ. ನಾನು ಏನು ಬಯಸೋದಿಲ್ಲ ಅಂದ್ರೆ, ಇಷ್ಟು ದೊಡ್ಡ ಪ್ಲೇಯರ್ ಸೌರವ್ ಗಂಗೂಲಿ ಅಂತವ್ರು
ವಿನಂತಿ ಮಾಡ್ಕೊಂಡು ಕ್ರಿಕೆಟ್ ಆಡೋದು ಅಂದ್ರೆ ಎಷ್ಟು ಅವರು ಸೇವೆ ಮಾಡಿದ್ದಾರೆ, ಅವರು ಗೌರವದಿಂದ ಹೊರಗೆ ಹೋಗ್ಬೇಕು ಮತ್ತೆ ನಮ್ಮ ಹೀರೋ ಆಗಿರ್ಬೇಕು. ಸಚಿನ್ ಆಗ್ಲಿ, ರಾಹುಲ್ ಆಗ್ಲಿ, ಧೋನಿ ಆಗ್ಲಿ, ಹರ್ಭಜನ್ ಆಗ್ಲಿ ಅಥವಾ ಅನಿಲ್ ಕುಂಬ್ಳೆ ಆಗ್ಲಿ, ಇವರೆಲ್ಲ ಯಾವಾಗ ಹೋದ್ರೂ ಗೌರವದಿಂದ ಹೋಗ್ಬೇಕು. ಯಾಕಂದ್ರೆ ಇವರೆಲ್ಲ ಎಷ್ಟು ನಮಗೆ ಖುಷಿ ಕೊಟ್ಟಿದ್ದಾರೆ, ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಮ್ಮ ಕಂಟ್ರಿಗೋಸ್ಕರ. ಅದಕ್ಕೆ ನಮ್ಮ ಯೋಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಥವಾ ಹೇಳೋ ಶೈಲಿ ಬೇರೆ ರೀತಿ ಇರ್ಬೋದು. ಇಲ್ಲ, ನೀವು ಕೇಳಿದ್ರೂ ನಾನು ತಿರುಚಿ ಹೇಳೋಕೆ ಇಷ್ಟಪಡಲ್ಲ, ಚೆನ್ನಾಗಿರಲ್ಲ ಅದು. ಸೌರವ್ ಅನಿಸ್ತಾ 2 ವರ್ಷಗಳ ಹಿಂದೆ ಯಾವಾಗ ಅವನನ್ನ ಆ ಸಮಯದಲ್ಲಿ ತೆಗೆದ್ರು, ಅದು ಸೌರವ್ ನಿನ್ಗೆ ಅದು ಸಾಕು ಅನ್ಸ್ಬೇಕು. ಯಾಕಂದ್ರೆ ನಿನ್ಗೆ ಬಹಳ ಅವಮಾನ ಮಾಡ್ತಿದ್ದಾರೆ. ಮತ್ತೆ ಯಾವ್ದೇ ಕ್ರಿಕೆಟರ್ಗೆ ಅವಮಾನ ಆದ್ರೆ ಅದ್ ನನಗಿಷ್ಟ ಆಗೋದಿಲ್ಲ. ಒಂದ್ ವೇಳೆ ಇದು ಆರೋಪ ಆಗಿದ್ರೆ ನಾನ್ ಸ್ವೀಕರಿಸ್ತೀನಿ. ನನ್ಗನ್ಸುತ್ತೆ ಏನಂದ್ರೆ ಈ ಪ್ರಶ್ನೆಲಂತೂ ಕನಿಷ್ಠ ಪಕ್ಷ ಜನ ನಿಮ್ಮ ಜೊತೆಗಿದ್ದಾರೆ ಅಂತ.